ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 3 ಆಫ್ ಸಾರ್ಡ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ ನನಗೆ 5 ಆಫ್ ಕಪ್ಸ್ ಬಂದಿದೆ. ಸೊ ಸಡನ್ನಾಗಿ ಬ್ರೇಕಪ್ಸ್ ಆಗ್ಬೋದು, ಸಪ್ರೇಷನ್ ಆಗ್ಬೋದು ಅಂತ ಹೇಳ್ತೀನಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗ್ಬೋದು, ಯಾರಾದರೂ ಗೈಡ್ ಮಾಡ್ಬೋದು ಅಂತ ಹೇಳ್ಬೋದು. ಏನಾದರೂ ಸೀಕ್ರೆಟ್ ಏನಾದರೂ ಅವ್ರದ್ದೋ ನಿಮ್ಮದೋ ಇದ್ದರೆ, ಅದರ್ ಪರ್ಸನ್ದಾಗಲಿ ನಿಮ್ಮದಾಗಲಿ ಸೀಕ್ರೆಟ್ ಔಟ್ ಆಗ್ಬೋದು ಅಂತ ಹೇಳ್ಬೋದು. ಒನ್ ಟೇಕನ್ ಅಡ್ವಾಂಟೇಜ್ ಆಫ್ ಯುವರ್ಸ್ ಅಂತ ಹೇಳ್ತೀನಿ. 5 ಆಫ್ ಕಪ್ಸ್ ಈಸ್ ಫಿಸಿಕಲ್ ಅಡ್ವಾಂಟೇಜ್ ಆದರೂ ಆಗಿರ್ಬೋದು, ಸಮಥಿಂಗ್ ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು. ನಿಮ್ಮನ್ನು ಉಪಯೋಗಿಸ್ಕೊಂಡು ಅದಾದಮೇಲೆ ಅವ್ರು ಚೇಂಜ್ ಆಗಿದ್ದಾರೆ. ಸಡನ್ಲಿ ದೇ ಬ್ರೇಕಪ್ಡ್ ಅಂತ ಹೇಳ್ಬೋದು. ಇಲ್ಲೂ 5 ಆಫ್ ಕಪ್ಸ್ ಈಸ್ ಎ ಕಾರ್ಡ್ ಆಫ್ ಬಿಟ್ರೇಯಲ್ ಅಂತಲೂ ಕರಿತೀವಿ. ಯಾವ ಥರ ಅಂದರೆ ಈಸಿ ವೇಯಲ್ಲಿ ನೀವು ಅವ್ರನ್ನ ಬ್ಲೇಮೂ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಸ್ಮಾರ್ಟ್ ವೇ ಆಫ್ ಏನಂದರೆ, ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ, ಯಾವುದೋ ಒಂದು ಡಿಸಿಷನ್ ಮೇಕಿಂದ ನಿಧಾನಕ್ಕೆ ಅದರಿಂದ ಜರ್ಕೊಳ್ಳೋದು. ತಮಗೇನು ಬೇಕೋ ಆ ಕೆಲಸ ಆದಮೇಲೆ ಅಲ್ಲಿಂದ ಏನು ಹೇಳ್ತೀವಿ, ಮಾಯ ಆಗೋದು ಅಂತ ಹೇಳ್ತೀವಲ್ವ, ಆ ಎನರ್ಜಿ ಇದೆ. ಹೀ ಈಸ್ ಎ ಮೆಜಿಷನ್. ಥರ್ಡ್ ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಫೋರ್ತ್ ಏಸ್ ಆಫ್ ವಾಂಡ್ಸ್ ಬಂದಿದೆ. ಈಸ್ ಎ ಸಮ್ ಕೈಂಡ್ ಆಫ್ ಮೆಜಿಷಿಯನ್, ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ಸೊ ಸಮಥಿಂಗ್ ನಾನು ಹೇಳ್ತೀನಿ, ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ಲೈಕ್ ನಿಮ್ಮ ಫ್ಯಾಮ್ಲಿ ಪೇರೆಂಟಿಂಗಲ್ಲಿ ಯಾರಿಗಾದ್ರೂ ಹುಷಾರಿರ್ಬೋದು. ಸ್ಕ್ಯಾನಿಂಗಲ್ಲಿ ಸಮಥಿಂಗ್ ಏನು ಅದನ್ನು ನನ್ನ ಹೆಸರು ಹೇಳೋಕ್ಕಾಗಲ್ಲ. ಸಮಥಿಂಗ್ ಅದು ಬರಬಾರ್ದು, ಆ ಥರ ಕಾಯಿಲೆ ಯಾರಿಗಾದರೂ ಬರುವಂಥ ಚಾನ್ಸಸ್ ಇದೆ. ಆಲ್ರೆಡಿ ಬಂದಿರ್ಬೋದು. ಸೊ ಕೆಲವರು ತುಂಬ ಸಂಕಟದಲ್ಲಿ, ದುಃಖದಲ್ಲಿ ಇರ್ಬೋದು. ಸೊ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಮಥಿಂಗ್ ಕೆಲವ್ರಿಗೆ ರೆಡ್ ಫ್ಲ್ಯಾಗ್ ಕಾಣಿಸ್ತಾನೇ ಇರ್ತಾರೆ. ಇವ್ರು ಸರಿ ಇಲ್ಲ ಅಂತ ಅನ್ನಿಸ್ತಾನೇ ಇರುತ್ತೆ. ಕೆಲವ್ರಿಗೆ ಅನಿಸುತ್ತೆ, ನಾನು ಅಡ್ಜಸ್ಟ್ ಆಗ್ತೀನಿ, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಸ್ಟಾರ್ಟಿಂಗಲ್ಲೇ ನಿಮಗೇನಾದರೂ ರೆಡ್ ಫ್ಲ್ಯಾಗ್ ಕಾಣ್ತಾ ಇದೆ, ಖಂಡಿತವಾಗ್ಲೂ ಅದನ್ನು ಮುಂದುವರಿಸ್ಬೇಡಿ ಅಂತ ಹೇಳ್ತೀನಿ. ದೇರ್ ಈಸ್ ಎ ನೋ ಯೂಸ್ ಅಂತ ಹೇಳ್ತೀನಿ. ಫಿಫ್ತ್ ನನಗೆ 8 ಆಫ್ ವಾಂಡ್ಸ್ ಬಂದಿದೆ. ಸೊ 8 ಆಫ್ ವಾಂಡ್ಸ್ ಏನಂತೆ, ಯು ಲೆಫ್ಟ್ ಇನ್ ದ ಕೋಲ್ಡ್ ಅಂತ ಹೇಳ್ತೀನಿ. ಅವರು ವಾಕವೇ ಆಗಿದ್ದಾರೆ ಅಥವಾ ನೀವು ಅವರಿಂದ ವಾಕವೇ ಆಗಿರ್ಬೋದು. 8 ಆಫ್ ವಾಂಡ್ಸ್ ಈಸ್ ಏನು ಹೇಳದೆ ಕೇಳದೆ ಒಬ್ಬರನ್ನ ಬ್ಲಾಕ್ ಮಾಡೋದು, ಸಡನ್ನಾಗಿ ನೋ ಕಾಂಟ್ಯಾಕ್ಟಲ್ಲಿ ಹೋಗೋದು, ಬ್ರೇಕಪ್ ಮಾಡ್ಕೊಳ್ತೀನಿ ಅಂತ ಹೇಳದೇ ಇರೋದು ಅಂತ ಹೇಳ್ಬೋದು. 6th ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. 7th ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಬಿಗ್ ಶಿಫ್ಟ್ ಈಸ್ ಕಮ್ಮಿಂಗ್ ಯುವರ್ ವೇ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಯು ಚೂಸ್ ಯುವರ್ ಸೆಲ್ಫ್, ಯು ಲವ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಕೆರಿಯರ್, ಮನಿ ವೈಸು ಅಷ್ಟೇ. ಸೊ ಸಮಥಿಂಗ್ ನಾನು ಆಲ್ರೆಡಿ ಹೇಳಿದ್ದೆ, ಯಾರಾದರೂ ಹಾಸ್ಪಿಟಲೈಸ್ ಆಗ್ಬೋದು, ನೀವೂ ಆಗ್ಬೋದು. ಸೊ ನಿಮಗೇನಾದರೂ ಸಣ್ಣ ಪುಟ್ಟ ಸಿಮ್ಟಮ್ಸ್ ಇದ್ದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ, ಸೊ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಏನು ಹೇಳ್ತೀವಿ, ಎನಿಥಿಂಗ್, ಬ್ಲಡ್ ಟೆಸ್ಟ್, ಎನಿಥಿಂಗ್. ಸೊ ಮೈಂಡ್ಫುಲ್ ಅಂತ ಹೇಳ್ತೀನಿ. 7th ನನಗೆ 10 ಆಫ್ ಪೆಂಟಿಕಲ್ಸ್. 8th ನನಗೆ 7 ಆಫ್ ಸೋರ್ಡ್ಸ್ ಬಂದಿದೆ. ಬ್ರೇಕಿಂಗ್ ಸೈಲೆನ್ಸ್ ಇಯರ್ ಅಂತ ಹೇಳ್ತೀವಿ. ಎಷ್ಟೇ ಸಫರಿಂಗ್ ಇದ್ದರೂ, ಯಾರ ಮೇಲೆ ಏನೋ ಕಂಪ್ಲೇಂಟ್ಸ್ ಇದ್ದರೂ ಮನಸ್ಸಲ್ಲೇ ಇಟ್ಕೊಂಡು ಕೊರಗಬೇಡಿ. ನಾಳೆ ಒಂದು ದಿನ ನೀವೆಷ್ಟು ಸಹಿಸ್ಕೊಳ್ತೀರಾ ಅಷ್ಟೇ ಕೆಟ್ಟವರು ಆಗಿರ್ತೀರಾ ಅಂತ ಹೇಳ್ತೀನಿ. ಕೆಲವರು ಇದನ್ನು ಅನುಭವಿಸಿದ್ದೀರಾ. ಸೊ ಸ್ಟಿಲ್ ಕೆಲವರು ಸ್ಟಾರ್ಟಿಂಗಲ್ಲಿ ಇರೋರಿಗೆ ಹೇಳ್ತಾ ಇದ್ದೀನಿ. ಫೋಕಸ್ ಆನ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಫ್ರೀಕ್ವೆನ್ಸಿ ಚೇಂಜಸ್ ಅಂತ ಹೇಳ್ತೀನಿ. ಲೈಫ್ ಟರ್ನ್ಸ್ ಅರೌಂಡ್ ಅಂತ ಹೇಳ್ತೀನಿ. ಎಷ್ಟೇ ಬ್ಯಾಡ್ ಸಿಚುವೇಷನಲ್ಲಿ ವೃಶ್ಚಿಕ ರಾಶಿಯವ್ರು ಕೆಲವರು ಇದ್ದರೂ ಕೂಡ ಇಟ್ ಮ್ಯಾಟರ್ ಆಫ್ ಟೈಮ್ ಅಂತ ಹೇಳ್ತೀನಿ. ಬಿಕಾಸ್ 4 ಆಫ್ ವಾಂಡ್ಸ್ ಕಾರ್ಡ್ ಇದೆ. ನಿಮ್ಮ ಲೈಫಲ್ಲಿ ಒಳ್ಳೆ ವ್ಯಕ್ತಿ ಬರ್ತಾರೆ. 4 ಆಫ್ ವಾಂಡ್ಸ್ ಇದೆ ಮ್ಯಾರೇಜ್ ಕಾರ್ಡ್. ಮದುವೆ ಆಗಿ ನೀವು ಚೆನ್ನಾಗೂ ಇರ್ತೀರ. ಬಿಕಾಸ್ ಆಫ್ ಚಾರಿಟ್ ಕಾರ್ಡ್ ಇದೆ. ಅಬ್ರಾಡಲ್ಲೂ ಬೇರೆ ಊರಿಗೋಗಿ ಸೆಟಲ್ ಆಗುವಂಥ ಚಾನ್ಸಸ್ಸು ಇದೆ. ಇವಾಗ ಯಾರೋ ಬಿಟ್ಟೋದ್ರು, ಯಾರೋ ಬ್ರೇಕಪ್ ಮಾಡಿಕೊಂಡ್ರು, ಯಾವುದೋ ಒಂದು ಸಿಚುವೇಷನಲ್ಲಿ ಇದ್ದರೂ ಕೂಡ ಹಣನ ಮ್ಯಾನೇಜ್ ಮಾಡೋದು ಕಷ್ಟ ಆದರೂ ಕೂಡ, ಹಾಸ್ಪಿಟ್ಲ್ ಬಿಲ್ಸ್, ಅದು ಎಕ್ಸ್ಪೆನ್ಸಸ್ ಜಾಸ್ತಿ ಆದರೂ ಕೂಡ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತೀರಾ ಎಟ್ ದ ಎಂಡ್. ಸೊ ಟೆನ್ಷನಲ್ಲಿ ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ಬೇಡಿ. ಕಾಮ್ ಡೌನ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ಲಾಟ್ಸ್ ಆಫ್ ಗೋಯಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ. ನಾನು ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಲೈಕ್ ಇಡೀ ದಿನ ಸಾಕಾಗಲ್ಲ ನನಗೆ. ಸೊ ಒಬ್ಬ ಮನುಷ್ಯನಿಗೆ ಯಾವ್ಯಾವ ಕಡೆಯಿಂದ ಪ್ರಾಬ್ಲಮ್ಸ್ ಬರಬೇಕು, ಕೆಲವ್ರಿಗೆ ಅಷ್ಟು ಕಡೆಯಿಂದ ಇಲ್ಲಿ ಪ್ರಾಬ್ಲಮ್ಸು ನನಗೆ ಕಾಣಿಸ್ತಾ ಇದೆ.
ಸೊ ಮೆಡಿಟೇಷನ್ ಮಾಡಿ, ಸೊ ಗ್ರೀನರಿ ಮೇಲೆ ತಿರುಗಾಡಿ, ಹುಲ್ಲಿನ ಮೇಲೆ ತಿರುಗಾಡಿ ಅಂತ ನಾನು ಹೇಳ್ತೀನಿ. ಸೊ ಬರೀ ಕಾಲಿಂದ, ಸೊ ಇದರಿಂದ ಕೇತು ಸರಿ ಹೋಗ್ತಾನೆ. ನಾವು ಯಾವಾಗ ಬರೀ ಕಾಲಿಂದ ನೆಲದ ಮೇಲೆ, ಫ್ಲೋರ್ ಮೇಲಲ್ಲ, ಹೊರಗಡೆ ಭೂಮಿ ಮೇಲೆ, ಅರ್ತ್ ಮೇಲೆ ಟಚ್ ಮಾಡಿ ತಿರುಗಾಡ್ತೀವಿ, ಕೇತು ಸರಿ ಹೋಗ್ತಾನೆ. ಥ್ಯಾಂಕ್ ಯು.